ಎಲ್ಲ ಸಹೃದಯ ಓದುಗರಿಗೆ ನನ್ನ ನಮಸ್ಕಾರಗಳು. ನಾನು ಶೀಲಾ ಸತ್ಯೇಂದ್ರ ಸ್ವಾಮಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮತ್ತೊಂದು ಹೊಸ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಥೆನ ಕೇಳಿಸ್ಕೊಂಡು ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಹಕಾರ ಕೊಡಿ. ಕಥೆಯ ಶೀರ್ಷಿಕೆ ಚಂದ್ರೋದಯ. ಕಂಡಕ್ಟರ್ ಸ್ಟೀಲ್ ಪೆನ್ನಿನಿಂದ ಕಂಬಿಯ ಮೇಲೆ ಕುಟ್ಟಿ ಟನ್ ಟನ್ ಸದ್ದು ಮಾಡಿದ. ಕಿಟಕಿಯತ್ತ ನೋಡುತ್ತಾ ಇಹವನ್ನೇ ಮರೆತಿದ್ದ ಲಕ್ಷ್ಮಿ ತಟ್ಟನೆ ಅವನತ್ತ ತಿರುಗಿ ತೊಡೆಯ ಮೇಲಿದ್ದ ಬಟ್ಟೆಯ ಗಂಟಿಗೆ ಕೈ ಹಾಕಿ ಸ್ಟೀಲ್ ಡಬ್ಬಿಯೊಂದನ್ನು ತೆಗೆದು ಕೈಗೆ ಸಿಕ್ಕ ನೋಟೊಂದನ್ನು ಕಂಡಕ್ಟರ್ನತ್ತ ಚಾಚಿದಳು. ಅವನು ಅವಳನ್ನೇ ವಿಚಿತ್ರವಾಗಿ ದಿಟ್ಟಿಸುತ್ತಾ ಟಿಕೆಟ್ ನೀಡಿದ. ತೀವ್ರ ನಿರ್ಲಕ್ಷ್ಯದ ನೋಟವೊಂದನ್ನು ಅವನತ್ತ ಬೀಸಾಕಿ ಮತ್ತೆ ಕಿಟಕಿಯೆಡೆ ತಿರುಗಿದಳು ಲಕ್ಷ್ಮಿ. ರಾತ್ರಿಯ ಗಾಳಿ ತಣ್ಣಗೆ ರಾಚುತ್ತಿತ್ತು. ಗ್ಲಾಸ್ ಮುಚ್ಚಿ ಇತ್ತ ತಿರುಗಿದಳು. ಬಸ್ಸಿನ ಲೈಟುಗಳು ಬೆಳಗಿದವು. ಅಭ್ಯಾಸ ಬಲದಿಂದೆಂಬಂತೆ ಕೈಯಿಂದ ಕೆನ್ನೆ ತಟ್ಟಿ ದೀಪ ನೋಡಿ ಕೈ ಮುಗಿದಳು. ಕಿಟಕಿಯ ಗಾಜಿನಲ್ಲಿ ಅವಳ ಪ್ರತಿಬಿಂಬ ಕಾಣುತ್ತಿತ್ತು. ಅಗಲವಾದ ಕಪ್ಪು ಮುಖ, ಚಿಕ್ಕ ಚಿಕ್ಕ ಕಣ್ಣುಗಳು, ಎದ್ದು ಕಾಣುತ್ತಿದ್ದ ದವಡೆ ಮೂಳೆಗಳು, ಅಗಲ ಬಾಯಿ, ಕಪ್ಪು ತುಟಿ, ನೀಳ ಮೂಗು, ಕೆದರಿ ಅಂಕೆಗೆ ಸಿಗದ ಮೋಟು ಗುಂಗರು ಕೂದಲು. ಅಯ್ಯೋ, ತನಗಾರಿಟ್ಟರೋ ಲಕ್ಷ್ಮಿ ಎಂಬ ಹೆಸರನ್ನು ಎಂದು ಯೋಚಿಸಿದವಳ ತುಟಿಯಲ್ಲಿ ವ್ಯಂಗ್ಯ ನಗೆಯೊಂದು ಸುಳಿದು ಹೋಯಿತು. ಗಂಡ ಅವಳ ರೂಪವನ್ನು ಅದೆಷ್ಟು ಬಾರಿ ಹೀಯಾಳಿಸಿ ಮಾತನಾಡುತ್ತಿದ್ದನೋ ಲೆಕ್ಕವಿಲ್ಲ. ಅಪ್ಪನಿಲ್ಲದ ಹುಡುಗಿ, ಕಿತ್ತು ತಿನ್ನುವ ಬಡತನ, ಮೇಲಾಗಿ ಅವಲಕ್ಷಣದ ಹುಡುಗಿಗೆ ಮದುವೆ ಹೇಗಾದೀತು ಎಂದೇ ಯೋಚಿಸುತ್ತಿದ್ದ ಅವಳಮ್ಮನಿಗೆ ನಗರದಲ್ಲೆಲ್ಲೋ ಇದ್ದು ಲಾರಿ ಡ್ರೈವರ್ ಆಗಿದ್ದ ಅವನು ದೇವರಂತೆ ಕಂಡಿದ್ದ. ಅವನಿಗೆ ಲಕ್ಷ್ಮಿಯನ್ನು ಮದುವೆ ಮಾಡಿ ಕೈ ತೊಳೆದುಕೊಂಡಿದ್ದಳು. ಮದುವೆ ಆದಾಗಿನಿಂದಲೂ ಲಕ್ಷ್ಮಿ ನರಕ ಅನುಭವಿಸಿದ್ದಳು. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮನೆಗೆ ಬರುತ್ತಿದ್ದ ಗಂಡ ಸದಾ ಕುಡಿದೇ ಇರುತ್ತಿದ್ದ. ಪ್ರಶ್ನಿಸಿದರೆ ಕೈಗೆ ಸಿಕ್ಕಿದ್ದರಲ್ಲಿ ಬಡಿಯುತ್ತಿದ್ದ. ನಿನ್ನ ಈ ತ್ರಿಲೋಕ ಸೌಂದರ್ಯನ ಕುಡಿದೇ ಆಸ್ವಾದಿಸಬೇಕು ಕಣೆ, ಅದಕ್ಕೆ ಕುಡಿತೀನಿ ಅಂತ ಅಣಕವಾಡುತ್ತಿದ್ದ. ಅವಳ ಪುಣ್ಯ, ಇರಲೊಂದು ಶೀಟಿನ ಮನೆಯಿತ್ತು. ಮನೆಗೆ ಬಂದಾಗ ಅಷ್ಟೋ ಇಷ್ಟೋ ಹಣ ಕೊಡುತ್ತಿದ್ದ. 1-2 ವರ್ಷ ಕಳೆಯುವಷ್ಟರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಅವಳ ಸ್ಥಿತಿಯಲ್ಲೇನೂ ಬದಲಾವಣೆಯಾಗದಿದ್ದರೂ ಗಂಡ ಮಗುವನ್ನು ಪ್ರೀತಿಸುತ್ತಿದ್ದ. ಅದವಳಿಗೆ ಸಮಾಧಾನ, ಸಂತಸ ತಂದಿತ್ತು. ಅವಳ ಬದುಕು ಅಂತಹ ಏನೂ ಏರಿಳಿತವಿಲ್ಲದೆ ಸಾಗಿತ್ತು. ಮಗ ಕಾಲೇಜು ಕಲಿಯುತ್ತಿದ್ದ. ಅಪ್ಪನೊಡನೆ ಪ್ರೀತಿ ಸಲಿಗೆಗಳಿಂದಿರುತ್ತಿದ್ದ ಅವನು ಅಮ್ಮನೊಡನೆ ಸದಾ ಸಿಡುಕುತ್ತಲೇ ಇರುತ್ತಿದ್ದ. ಲಕ್ಷ್ಮಿ ಮಗನಿಂದಲೂ ಪ್ರೀತಿ ವಂಚಿತಳಾಗಿದ್ದಳು. ಬದುಕು ರೋಸಿ ಹೋಗಿತ್ತು. 50 ವಸಂತಗಳು ಕಳೆದರೂ ಪ್ರೀತಿ ಸವಿಯನ್ನೇ ಕಾಣದ ಜೀವ ಜಿಗುಪ್ಸೆಗೊಂಡಿತ್ತು. ಅಂದೇಕೋ ಲಕ್ಷ್ಮಿಗೆ ವಿಪರೀತ ಬೇಸರವಾಗಿತ್ತು. ಕಣ್ಣೇ ಬಿಡಲಾರದಷ್ಟು ತಲೆನೋವಿನಿಂದ ನರಳುತ್ತಿದ್ದಳು. ಅಂದು ಬಂದಿದ್ದ ಗಂಡ ಮಗನೊಡನೆ ಸೇರಿ ಕುಡಿತದ ಮೇಜವಾನಿ ನಡೆಸಿದ್ದ. ಮುಸುಕು ಹೊದ್ದು ಮಲಗಿದ್ದ ಅವಳನ್ನು ವಿಚಾರಿಸುವುದಿರಲಿ, ತಿರುಗಿಯೂ ನೋಡಿರಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಗಂಡ ಬಳಿ ಬಂದು ಅಡುಗೆ ಮಾಡು ಎಂದು ಅಪ್ಪಣೆ ಕೊಡಿಸಿದ್ದ. ಹೆಂಡತಿ ಅಂತ ಬೇಡ, ಒಂದು ಹೆಣ್ಣು ಜೀವ ಅಂತಾದರೂ ಅನುಕಂಪ ಇಲ್ಲವಲ್ಲ ಈ ಅಪ್ಪ ಮಗನಿಗೆ ಎಂದು ಸಂಕಟವಾಗಿತ್ತು. ಕಾಲೆಳೆಯುತ್ತಾ ಅಡುಗೆ ಮನೆಗೆ ಹೋಗಿ ಒಲೆಯ ಮುಂದೆ ಕುಳಿತು ಸೌದೆ ಹಾಕಿ ಬೆಂಕಿ ಹೊತ್ತಿಸಲು ಶುರುವಿಟ್ಟಳು. ಗಂಡನೇನೋ ಕ್ರೂರಿ, ಆದರೆ ಮಗನೂ ತನ್ನ ಪಾಲಿಗೆ ಇಲ್ಲವದನಲ್ಲ ಎಂದು ಯೋಚಿಸುತ್ತಿದ್ದವಳ ಕಣ್ಣಲ್ಲಿ ನೀರು ತಂತಾನೆ ಇಳಿಯುತ್ತಿತ್ತು. ಬೆಂಕಿ ನಿಧಾನವಾಗಿ ಹೊತ್ತಿ ಉರಿಯಲಾರಂಭಿಸಿತ್ತು. ಊಟ ಬಡಿಸೇ ಎಂದು ಒಳಬಂದ ಗಂಡ ಅಡುಗೆ ಆಗಿರುವ ಯಾವ ಲಕ್ಷಣವೂ ಕಾಣದೆ ಉಗ್ರ ರೂಪ ತಾಳಿದ್ದ. ಬಾಯಿಗೆ ಬಂದಂತೆ ಕಿರುಚಾಡಿ ಕುಳಿತವಳ ಬೆನ್ನಿಗೆ ಜಾಡಿಸಿ ಒದ್ದಿದ್ದ. ಅದನ್ನು ನಿರೀಕ್ಷೆ ಮಾಡಿರದ ಲಕ್ಷ್ಮಿ ಒದ್ದ ರಭಸಕ್ಕೆ ಮುಗ್ಗರಿಸಿ ಸೌದೆಗಳ ಮೇಲೆ ಬಿದ್ದಳು. 5-6 ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಒಂದರಲ್ಲಿ ಅವನ ಕಾಲು ಮುರಿದಿದ್ದು 3-4 ತಿಂಗಳು ಮಲಗಿದಲ್ಲೇ ಮಲಗಿದ್ದ ಅವನಿಗೆ ನಿರ್ವ್ಯಾಜ್ಯ ಪ್ರೀತಿಯಿಂದ ಸೇವೆ ಮಾಡಿದ್ದಳು. ಇಂದು ಅದೇ ಕಾಲಿನಿಂದ ಬೆನ್ನು ಮೂಳೆ ಮುರಿದು ಹೋಗುವಂತೆ ಒದ್ದಿದ್ದ. ತಲೆ ಎತ್ತಿ ಒಮ್ಮೆ ಮಗನೆಡೆ ನೋಡಿದಳು. ಕಿಂಚಿತ್ತೂ ಕನಿಕರವಿರದ ಅವನ ಮುಖದಲ್ಲಿ ಸಣ್ಣದೊಂದು ಉಡಾಫೆಯ ಉದಾಸೀನದ ನಗುವಿತ್ತು. ಮನಸ್ಸು ಕೆರಳಿತ್ತು. ಇಷ್ಟೂ ವರ್ಷಗಳಲ್ಲಿ ಕಾಣದಿದ್ದ ಕೋಪ ಅದೆಲ್ಲಿಂದಲೋ ದೆವ್ವದಂತೆ ಅವಳೊಳಗೆ ಹೊಕ್ಕಿತ್ತು. ಕೈಗಳಿಗೆ ಮಹಾಕಾಳಿಯ ಬಲ ಬಂದಿತ್ತು. ಒಲೆಯೊಳಗೆ ಉರಿಯುತ್ತಿದ್ದ ದಪ್ಪನೆಯ ಸೌದೆಯ ತುಂಡೊಂದನ್ನು ತೆಗೆದು ರಪ್ಪನೆ ಗಂಡನ ಕಾಲಿಗೆ ಬಡಿದಳು. ಈ ಅನಿರೀಕ್ಷಿತ ಏಟಿಗೆ ಬೆಚ್ಚಿ ತತ್ತರಿಸಿದ ಅವನು ಚೀರಿಕೊಳ್ಳುತ್ತಾ ಕೂಸಿದ. ಅಯ್ಯೋ ಹೆಮ್ಮಾರಿ, ಗಂಡನ ಮೇಲೆ ಕೈ ಮಾಡ್ತೀಯಾ ಎಂದು ಬಡಬಡಿಸುತ್ತಾ ಮೇಲೇಳಲಾರದೆ ಒದ್ದಾಡುತ್ತಿದ್ದ ಅಪ್ಪನನ್ನು ನೋಡಿ ಮಗ ಕ್ಷುದ್ರತೆಯಿಂದ ಕನಲಿ ಅಮ್ಮನೆಡೆ ನೋಡಿ ನಾಯಿ ಎನ್ನುತ್ತಾ ಕೈ ಎತ್ತಿದ. ರೋಷದಿಂದ ಸೌದೆ ಹಿಡಿದು ಮೇಲೆದ್ದ ಅವಳಿಗೆ ಯಾಕೋ ಮಗನಿಗೆ ಹೊಡೆಯುವ ಮನಸ್ಸಾಗಲಿಲ್ಲ.
ನಾಯಿ ಎಲ್ಲಪ್ಪ, 9 ತಿಂಗಳು ಹೆತ್ತು ಹೊತ್ತು ಸಾಕಿದ ತಾಯಿ ಎನ್ನಬೇಕೆನಿಸಿತು. ನಾಲಿಗೆ ಹೊರಡದೆ ಮೌನವಾದಳು. 2 ವರ್ಷವಾದರೂ ನಡೆಯದೆ ತೆವಳುತ್ತಿದ್ದ ಮಗನನ್ನು ಎಲ್ಲರೂ ಹೆಳವನೆಂದಲೇ ಅಪಹಾಸ್ಯ ಮಾಡುತ್ತಿದ್ದರು. ಅವನ ಕಾಲು ಸರಿಹೋಗಿ ನಡೆದಾಡುವಂತಾಗಲೆಂದು ನಂಜನಗೂಡು ನಂಜುಂಡೇಶ್ವರನಿಗೆ ಉಪವಾಸವಿದ್ದು ತಣ್ಣೀರು ಸ್ನಾನ ಮಾಡಿ ಉರುಳು ಸೇವೆ ಮಾಡಿದ್ದು, ಮಲೆಮಾದಪ್ಪನ ಬೆಟ್ಟದಲ್ಲಿ ರಜಾ ಹೊಡೆದದ್ದು, ಇನ್ನೂ ಅದೆಷ್ಟೋ ದೇವರಿಗಳಿಗೆ ಹರಕೆ ಮುಡುಪು ಕಟ್ಟಿಕೊಂಡು ಅವನು ನಡೆಯುವುದನ್ನು ಕಲಿತಾಗ ಸಂಭ್ರಮಿಸಿದ್ದು ಎಲ್ಲವೂ ನೆನಪಾಗಿತ್ತು. ಕಣ್ಣುಗಳು ತೇವಗೊಂಡವು. ಸೌದೆಯನ್ನು ದೂರ ಬಿಸುಟಳು. ನೀನಿಲ್ಲಿ ಒಂದರೆಕ್ಷಣವೂ ಇರುವಂತಿಲ್ಲ, ಹೊರಡು ಎನ್ನುತ್ತಾ ಕಾಲೆಳೆಯುತ್ತಾ ತನ್ನತ್ತ ಬಂದ ಗಂಡನನ್ನು ಉದಾಸೀನದಿಂದ ಪಕ್ಕಕ್ಕೆ ತಳ್ಳಿ ರೂಮಿನೊಳ ಹೋಗಿ ಒಂದಷ್ಟು ಬಟ್ಟೆ, ಎಷ್ಟೋ ದಿನಗಳಿಂದ ಕೂಡಿಟ್ಟ ಪುಡಿಗಾಸು ಎಲ್ಲವನ್ನೂ ಗಂಟು ಕಟ್ಟಿ ಹೊರಬಂದಳು. ಗೆಟ್ ಔಟ್! ಬಾಗಿಲತ್ತ ಕೈ ಮಾಡಿದ ಕಾಲೇಜು ಕಲಿತ ಮಗ. ಕ್ರೂರಿ ಮಗ ಇಂಗ್ಲೀಷ್ನಲ್ಲಿ ಅಬ್ಬರಿಸಿದ್ದ. ಬೇವು ಬಿತ್ತಿ ಮಾವು ಬೆಳೆಯಲಾದೀತೆ? ನಿಧಾನವಾಗಿ ಹೊರಗಡಿಯಿಟ್ಟಳು. ಬೆನ್ನ ಹಿಂದಿನಿಂದ ಮಗ ಧಡಾರನೆ ಬಾಗಿಲು ಮುಚ್ಚಿದ. ಯಾಕೋ ಸಂಕಟವಾಯಿತು. ಆದರೆ ಅಳಬೇಕೆನಿಸಲಿಲ್ಲ. ನಿರ್ಲಿಪ್ತಳಾಗಿ ನಡೆದು ಸಿಕ್ಕ ಬಸ್ ಹತ್ತಿ ಬಂದಿದ್ದಳು. ಎಲ್ಲರಿಗೂ ತನ್ನ ರೂಪದ್ದೇ ಅಪಹಾಸ್ಯದ ವಸ್ತುವಾಗಿ ಬಿಟ್ಟಿದೆ. ಇದೇನು ತಾನು ಬೇಕಂತ ಮಾಡಿಕೊಂಡಿದ್ದೆ? ಕುರೂಪಿಗಳಿಗೂ ಅಂತರಂಗವಿರುತ್ತದೆ ಅಲ್ಲವೇ? ಅದು ಸುಂದರವಾಗಿಯೂ ಇರಬಹುದಲ್ಲವೇ? ನೋಡುವ ಒಳಗಣ್ಣು ಇಲ್ಲದವರು ನಿಜವಾದ ಕುರೂಪಿಗಳು, ವಿಕೃತರು. ಯೋಚನೆ ಸಾಗಿತ್ತು. ಕಂಡಕ್ಟರ್, ಇಳಿಯಮ್ಮ ತಾಯಿ, ಏನು ಕನಸು ಕಾಣ್ತಾ ಇದೀಯಾ ಎಂದು ವ್ಯಂಗ್ಯವಾಡಿದ. ಅವನತ್ತ ಮತ್ತದೇ ದಿವ್ಯ ನಿರ್ಲಕ್ಷ್ಯ ತೋರಿ ಬಸ್ ಇಳಿದಳು. ಎಲ್ಲಿಗೆ ಹೋಗಬೇಕೆಂಬ ಗುರಿ ಇರಲಿಲ್ಲ. ಪಟ್ಟಣದ ಪರಿಚಯವೂ ಅಷ್ಟಿರಲಿಲ್ಲ. ಎಲ್ಲೆಲ್ಲೂ ನಡೆದಳು. ನಗರದ ಬೀದಿಗಳು ಕ್ರಮೇಣ ನಿದ್ದೆಗಿಳಿದು ನಿಶ್ಶಬ್ದತೆಯೆಡೆ ಜಾರುತ್ತಿದ್ದವು. ನಡೆದು ನಡೆದು ಕಾಲು ಸೋಲುತ್ತಿವೆ ಎನಿಸಿದಾಗ ದೊಡ್ಡ ಕಟ್ಟಡವೊಂದರ ಮುಂದೆ ಕುಳಿತಳು. ಬಾಲ್ಯದಲ್ಲಿ 2 3ನೇ ತರಗತಿ ಓದಿದ್ದು. ತನ್ನ ಹರುಕು ಮುರುಕು ಅಕ್ಷರ ಕೂಡಿಸಿ ದಪ್ಪ ಅಕ್ಷರದಲ್ಲಿದ್ದ ಚಂದ್ರೋದಯ ಎಂದು ಬರೆದದ್ದನ್ನು ಓದಿಕೊಂಡಳು. ಆ ಕಟ್ಟಡದ ಮುಂದೆ ವ್ಯಕ್ತಿಯೊಬ್ಬ ಮುದುರಿ ಮಲಗಿದ್ದು ತಾನು ಕುಳಿತ ಕಡೆಯೇ ದಿಟ್ಟಿಸಿ ನೋಡುತ್ತಿದ್ದುದನ್ನು ಗಮನಿಸಿದಳು. ಗೂರಲು ರೋಗವಿರಬಹುದು. ಕೆಮ್ಮುತ್ತಲೇ ಇದ್ದ. ಬಟ್ಟೆಯ ಗಂಟನ್ನು ತೊಡೆಯ ಮೇಲಿಟ್ಟು ಕುಳಿತವಳ ಮುಂದೆ 100 ಪ್ರಶ್ನೆಗಳಿದ್ದವು. 1000 ತುಮುಲಗಳಿದ್ದವು. ಹಸಿವು, ಅವಮಾನ, ಆಯಾಸ, ನೋವು, ಸಂಕಟಗಳಿಂದ ಜರ್ಜರಿತಳಾಗಿದ್ದವಳಿಗೆ ಯಾವಾಗಲೂ ಕಣ್ಣು ಅಂಟಿದಂತಾಗುತ್ತಿತ್ತು. ಮೈಮೇಲೆ ಏನೋ ಸರಿದಾಡಿದಂತಾಗಿ ಬೆಚ್ಚಿ ಕಣ್ಣು ತೆರೆದರೆ ಎದುರಿಗೆ ಆ ಗೂರಲಿನವ. ಬೆಚ್ಚಿದಳು. ಬಾ, ಒಟ್ಟಿಗೆ ಮಲಗೋಣ, ದುಡ್ಡು ಕೊಡ್ತೇನೆ ಎನ್ನುತ್ತಾ ನೋಟೊಂದನ್ನು ಕೈಲಿ ಹಿಡಿದು ಕೆನ್ನೆ ಕತ್ತು ಸವರುತ್ತಾ ಕೈ ಕೆಳಗಿಳಿಸತೊಡಗಿದ. ಏನಾಗುತ್ತಿದೆ ಎಂಬುದರ ಅರಿವಾಗಲು ಅವಳಿಗೆ ಕ್ಷಣಗಳು ಬೇಕಾದವು. ರಾತ್ರಿಗಳಲ್ಲಿ ಮೃಗವಾಗುತ್ತಿದ್ದ ಗಂಡ, ಹೆತ್ತವಳನ್ನೇ ನಾಯಿಯಂತೆ ಕಂಡ ಮಗ, ವಿಚಿತ್ರ ಪ್ರಾಣಿಯೆಂಬಂತೆ ನೋಡಿದ ಕಂಡಕ್ಟರ್, ಈಗಲೋ ಆಗಲೋ ಉಸಿರು ನಿಂತು ಹೋದೀತೇನೋ ಎಂಬಂತಿರುವ ಈ ಗೂರಲು ಮುದುಕ. ಮುಂದೆ ಯೋಚಿಸಲು ಅಸಹ್ಯವಾಯಿತು. ಅಯ್ಯೋ ದರಿದ್ರ ಗಂಡು ಕುಲವೇ ಎಂದುಕೊಳ್ಳುತ್ತಾ ಆಕ್ರೋಶದಿಂದ ಬಟ್ಟೆಯ ಗಂಟನ್ನು ಮೇಲೆತ್ತಿ ಅವನ ಮುಖಕ್ಕೆ ಬೀಸಿ ರಾಚಿದಳು. ಗಂಟಿನೊಳಗಿದ್ದ ಸ್ಟೀಲ್ ಡಬ್ಬಿ ಅವನ ಮುಖಕ್ಕೆ ಬಡಿದು ಸದ್ದು ಮಾಡಿತು. ಏಯ್ ಗೂರ್ಲಾ, ಹೋಗಿ ನಿನ್ನ ಜಾಗದಲ್ಲಿ ಮುದುರ್ಕೊಂಡ್ರೆ ಸರಿ, ಇಲ್ಲಾಂದರೆ ಎಣ ಆಗ್ಬಿಡ್ತೀಯ ಮೆಲ್ಲನೆ ಆದರೆ ದೃಢವಾಗಿ ಹೇಳಿ ಕುತ್ತಿಗೆಗೆ ಕೈ ಹಾಕಿ ನೂಕಿದಳು. ಮುದುಕ ಗಾಬರಿಗೊಂಡು ಸರಸರನೆ ಸರಿದು ಹೋಗಿ ಮುಸುಕೆಳೆದು ಮಲಗಿದ. ಲಕ್ಷ್ಮಿಗೆ ತನ್ನ ಕೈಗಳ ಕಸುವಿನ ಬಗೆಗೆ ಭರವಸೆ ಮೂಡ ಹತ್ತಿತು. ಪ್ರಶ್ನೆ ತುಮುಲಗಳು ಮರೆಯಾಗಿ ಬದುಕಿನ ಹಾದಿ ನಿಚ್ಚಳವಾಗತೊಡಗಿತು. ಆ ಅಪರಾತ್ರಿಯಲ್ಲೂ ನಿರಾಳತೆಯಿಂದ ಕಟ್ಟಡದ ಗೋಡೆಗೊರಗಿ ಕಣ್ಣು ಮುಚ್ಚಿದಳು. ಶುಕ್ಲ ಪಕ್ಷದ ಚಂದ್ರ ಮೋಡದಿಂದ ಇಣುಕುತ್ತಿದ್ದ. ಧನ್ಯವಾದಗಳು. ನಿಮ್ಮ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ಶೀಲಾ ಸತ್ಯೇಂದ್ರ ಸ್ವಾಮಿ.